ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ. ನನ್ನ ಇವತ್ತಿನ ಬ್ಲಾಗ್ ಸ್ಪೆಷಲ್ ಬ್ಲಾಗ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಉಡುಪಿಯ ಸುತ್ತಮುತ್ತ ಇರುವಂತಹ ಒಂದು ಸುಂದರವಾದ ಚರ್ಚ್ಗಳನ್ನು ತೋರಿಸ್ತಾ ಇದ್ದೇನೆ. ಉಡುಪಿಯನ್ನು ಟೆಂಪಲ್ ಟೌನ್ ಅಂತ ಕರೀತಾರೆ, ಆದರೆ ನಮ್ಮ ಉಡುಪಿಯಲ್ಲಿ ಸುಂದರವಾದ ಟೆಂಪಲ್ಗಳಲ್ಲದೆ ಸುಂದರವಾದ ಚರ್ಚ್ಗಳು ಕೂಡ ಇವೆ. ಸೊ ನನ್ನ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಈ ಚರ್ಚ್ಗಳು ಯಾವ ರೀತಿಯಾಗಿ ಇರುತ್ತೆ, ಯಾವ ಥರ ಈ ಕ್ಲಿಪ್ಗಳನ್ನೆಲ್ಲ ಅಲಂಕಾರ ಮಾಡಿರ್ತಾರೆ ಎಲ್ಲವನ್ನ ನೋಡ್ಬೋದು. ನಾನಿವಾಗ ಕಾರ್ಕಳದಲ್ಲಿರುವ ಹತ್ತೂರು ಚರ್ಚಿಗೆ ಬಂದಿದ್ದೇನೆ. ಇದು ನಮ್ಮಲ್ಲಿ ಹತ್ತೂರು ಚರ್ಚ್ ಅಂತಲೇ ಫೇಮಸ್. ಇದರ ನಿಜವಾದ ಹೆಸರು ಸೆಂಟ್ ಲಾರೆನ್ಸ್ ಚರ್ಚ್ ಅಂತೇಳಿ. ಸೊ ಲೋಕಲ್ಲಿ ಎಲ್ಲರೂ ಇದನ್ನು ಹತ್ತೂರು ಚರ್ಚ್ ಅಂತಲೇ ಕರೀತಾರೆ. ಇದು ಉಡುಪಿಯಲ್ಲಿ ಎಷ್ಟು ಚರ್ಚ್ಗಳಿವೆ ಈಗ, ಅದರಲ್ಲಿ ಎಲ್ಲಕ್ಕಿಂತಲೂ ಸುಂದರವಾದಂಥ ಚರ್ಚ್ ನೋಡ್ಬೋದು. ಅದರ ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೀತಾರೆ, ತುಂಬ ಫೇಮಸ್ ಈ ಜಾತ್ರೆ. ಇಲ್ಲಿಗೆ ದೂರದ ಊರಿಂದ ತುಂಬ ಜನ ಬರ್ತಾರೆ. ನಾವು ಸುಮಾರು ವರ್ಷ ಬರ್ತೇವೆ, ಸುಮಾರು ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಸೊ ಇಲ್ಲಿ ನಾವು ನೋಡಿದ್ರೆ ಸುತ್ತಮುತ್ತಲು ಫುಲ್ ಇಲ್ಲಿ ಒಂದು ಜಾತ್ರೆ ಇರುತ್ತೆ. ತುಂಬ ಸಣ್ಣ ಸಣ್ಣ ಶಾಪ್ಸ್ ಹಾಕಿ ಎಲ್ಲ ಮಾಡ್ತಾ ಇರ್ತಾರೆ. ಆ ಜಾತ್ರೆ ನೋಡಲಿಕ್ಕೆ ತುಂಬ ಚೆಂದ. ಯಾರಾದರೂ ಉಡುಪಿಗೆ ಬರೋದಿದ್ರೆ ಕಾರ್ಕಳಕ್ಕೆ ಬನ್ನಿ, ಇಲ್ಲಿ ಹತ್ತೂರಿಗೆ ಬನ್ನಿ, ಈ ಜಾತ್ರೆಗಂತೂ ಖಂಡಿತ ಬನ್ನಿ. ಸೊ ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ಯಾವ ಥರ ಇರುತ್ತೆ, ಒಂದು ಕ್ರಿಬ್ ಇದೆಲ್ಲ ನೋಡ್ಬೋದು ಇವತ್ತು. ಚರ್ಚಿನ ಒಳಗೆ ಹೋಗ್ತಾ ಇದ್ದೀನಿ. ಚರ್ಚ್ ಒಳಗೆ ಹೇಗಿದೆ ಅಂತ ನೋಡೋದು ಬನ್ನಿ. ಪೇಂಟಿಂಗ್ಸ್ ಇದೆ, ಎಷ್ಟು ಚೆನ್ನಾಗಿದೆ. ನಾನಿವಾಗ ಸೆಂಟ್ ಲಾರೆನ್ಸ್ ಚರ್ಚಿನ ರೈಟ್ ಸೈಡಿಂದ ಹೊರಗಡೆ ಬಂದಿದ್ದೇನೆ ನೋಡಿ. ಈ ಕಡೆ ಬಂದರೆ ಇಲ್ಲಿದು ವ್ಯೂಸ್ ತುಂಬ ಚೆನ್ನಾಗಿದೆ. ಇಲ್ಲಿಂದ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಮ್ಮೆ ಆದರೂ ಇಲ್ಲಿ ಒಂದು ಸನ್ಸೆಟ್ ನೋಡಲಿಕ್ಕೆ ಬರಬೇಕು ನೀವು, ಅಷ್ಟು ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಫೋಟೋದು ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ನಾವು ಹೆಚ್ಚಾಗಿ ಬಂದಾಗ ಅಲ್ಲಿ ಪಾಯಿಂಟ್ ಕಾಣುತ್ತಲ್ಲ, ಆ ತುದಿಯಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ತೀವಿ ನಾವು. ತುಂಬ ಚೆನ್ನಾಗಿ ಒಂದು ಸನ್ಸೆಟ್ ವ್ಯೂ ನೋಡ್ಬೋದು ಅಲ್ಲಿಂದ. ಅದರೊಟ್ಟಿಗೆ ಫೋಟೋ ತೆಗಿಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು.
ನೋಡಿ ಅಲ್ಲಿ ಹಿಂದ್ಗಡೆ ಇದೆಯಲ್ಲ, ಅಲ್ಲಿಂದ ಒಳಗಡೆ ಬರಬೇಕು. ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇದು ಕೂಡ ಕಾರ್ ಪಾರ್ಕಿಂಗ್ ಇದೆ, ಇಲ್ಲಿ ಕೂಡ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಎಷ್ಟು ದೊಡ್ಡದಾಗಿದೆ ನೋಡಿ ಕಾರ್ ಪಾರ್ಕಿಂಗ್ ಇದೆ. ಬೇಕಾದಷ್ಟು ಕಾರ್ಗಳನ್ನು ನಿಲ್ಲಿಸ್ಬೋದು. ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಿದೆ ಈ ಒಂದು ಚರ್ಚಲ್ಲಿ. ತುಂಬ ಚೆನ್ನಾಗಿದೆ ಅಲ್ಲ. ನಾನೀಗ ಉಡುಪಿಯ ಪರಂಪರೆಯಲ್ಲಿರುವ ದ ಲೇಡಿ ಆಫ್ ಫಾತಿಮಾ ಚರ್ಚಿಗೆ ಬಂದಿದ್ದೇನೆ. ನಮ್ಮೂರಲ್ಲಿ ಇದನ್ನು ಪರಂಪರೆ ಚರ್ಚ್ ಅಂತ ಹೇಳಿ ಕರೀತಾರೆ. ಸೊ ಬ್ಯೂಟಿಫುಲ್ ಆದ ಚರ್ಚ್ ಇದು. ನೀವು ಹಿಂದ್ಗಡೆ ನೋಡ್ಬೋದು. ಈ ಒಂದು ಗೋಪುರವನ್ನು ಪಿಜ್ಜಾ ಗೋಪುರ ಟೈಪಲ್ಲಿ ಮಾಡಿದ್ದಾರೆ. ಹಿಂದ್ಗಡೆ ಚರ್ಚ್ ಇದೆ, ಬ್ಯೂಟಿಫುಲ್ ಆಗಿದೆ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿದೆಯೋ ಒಳಗಡೆ ಕೂಡ ಅಷ್ಟೇ ಸುಂದರವಾಗಿದೆ. ಸೊ 2017 ಇದನ್ನು ರೆನೋವೇಟ್ ಮಾಡಿ ತುಂಬ ಚೆನ್ನಾಗಿ ಹೊಸ ಒಂದು ಬಿಲ್ಡಿಂಗನ್ನೇ ಕಟ್ಟಿದ್ರು. ಸೊ ಅದರ ಬಗ್ಗೆ ವಿವರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ ಫುಲ್ ಅದರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡುವ. ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಎರಡು ಕಣ್ಣು ಸಾಲದು ಈ ಒಂದು ಚರ್ಚನ್ನು ನೋಡಲಿಕ್ಕೆ. ಸೊ ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾನಿವಾಗ ಬಂದಿರೋದು ನಮ್ಮ ಮಲ್ಪೆ ಹತ್ರ ಇರುವ ಕಲ್ಮಾಡಿ ಅನ್ನುವ ಪ್ಲೇಸಿಗೆ. ಈ ಕಲ್ಮಾಡಿಯ ಸ್ಟೆಲ್ಲಾ ಮೇರಿ ಚರ್ಚು ತುಂಬ ಬ್ಯೂಟಿಫುಲ್ ಚರ್ಚ್ ಇದು. ಈಗಂತೂ ಕ್ರಿಸ್ಮಸ್ ಟೈಮಲ್ಲಿ ಅಂತೂ ತುಂಬ ಚೆನ್ನಾಗಿ ಇದನ್ನು ಡೆಕೋರೇಟ್ ಮಾಡಿರ್ತಾರೆ. ಹೊರಗಡೆಯಿಂದ ಇದು ನಿಮಗೆ ನೋಡುವಾಗ ಒಂದು ಶಿಪ್ ಥರ ಕಾಣುತ್ತೆ. ಅದೇ ಥರ ಈ ಚರ್ಚ್ ಇದು ಬೆಲ್ಲಿದು ಟವರ್ ಇದೆ ಅಲ್ವಾ, ಅದು ಒಂದು ಲೈಟ್ ಹೌಸನ್ನು ಹೋಲುವ ಹಾಗೆ ಇದೆ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿದೆಯೋ, ಎಷ್ಟು ಸುಂದರವಾಗಿದೆಯೋ, ಒಳಗೆ ಕೂಡ ಅಷ್ಟೇ ಸುಂದರವಾಗಿದೆ. ಚರ್ಚಿನ ಹೊರಗಡೆ ನಿಮಗೆ ಫೌಂಟೇನ್ ಕೂಡ ಇದೆ. ಒಂದು 7:30 ಆಗುವಾಗ ಫೌಂಟೇನ್ ನಿಮಗೆ ನೋಡಬಹುದು. ನಾನಿವಾಗ ಇರೋದು ಉಡುಪಿಯ ಮದರ್ ಆಫ್ ಸಾರೋ ಅಂತ ಹೇಳುವ ಚರ್ಚ್ನಲ್ಲಿ. ಇದು ತುಂಬ ಹಳೆಯ ಚರ್ಚ್, 18ನೇ ಶತಮಾನದ ಚರ್ಚ್ ಇದು. ಇದು ಉಡುಪಿ ಸಿಟಿ ನಡುವೆನೇ ಇದೆ. ನೀವು ಮಂಗಳೂರಿನಿಂದ ಉಡುಪಿ ಬರಬೇಕಾದ್ರೆ ಸಿಟಿಯಲ್ಲೇ ಸಿಗುತ್ತೆ, ಬರಲಿಕ್ಕೆ ತುಂಬ ಸುಲಭ. ಹಳೆಯ ಕಾಲದ ಚರ್ಚು, ದೊಡ್ಡ ಹಿಸ್ಟ್ರಿ ಇದೆ ಈ ಚರ್ಚ್ ಇದು. ಸೊ ಇಲ್ಲಿ ಪಕ್ಕದಲ್ಲಿ ಮೊದಲು ಸ್ಕೂಲ್ ಇತ್ತು, ಇವಾಗ ಆ ಸ್ಕೂಲ್ ಬೇರೆ ಕಡೆ ಕೂಡ ಆಗಿದೆ. ಸಣ್ಣ ಚರ್ಚು, ಬಟ್ ತುಂಬ ಹಳೆಯ ಕಾಲದ ಚೆನ್ನಾಗಿದೆ. ಚರ್ಚ್ ಸಣ್ಣದಾದರೂ ಹುಕ್ಕಳು
ಜಸ್ಟ್ ಸಣ್ಣದಿದ್ರು ನೋಡೋಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಆವಾಗವಾಗ ಫಂಕ್ಷನ್ ಆಗ್ತಾ ಇರ್ತದೆ. ಎಸ್ಪೆಷಲಿ ಕ್ರಿಸ್ಮಸ್ ಟೈಮಲ್ಲಿ ದೊಡ್ಡ ದೊಡ್ಡ ಒಂದು ಕಲಾವಿದರನ್ನ ಕರೆದು ತುಳು ನಾಟಕಗಳು ಎಲ್ಲ ತುಂಬ ಆಗುತ್ತೆ ಇಲ್ಲಿ. ಅದೇ ಥರ ಆರ್ಕೆಸ್ಟ್ರಾ ಕೂಡ ಯಾವಾಗಲೂ ಇರುತ್ತೆ. ಪ್ರೋಗ್ರಾಮ್ಸ್ ಎಲ್ಲ ಒಳ್ಳೆ ನಡೀತಾ ಇರುತ್ತೆ ಕ್ರಿಸ್ಮಸ್ ಟೈಮಲ್ಲಿ. ಚೆನ್ನಾಗಿ ರಾತ್ರಿ ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ರು ಕೂಡ ನನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ಯಾವಾಗಲೂ ಪ್ರತಿಯೊಂದು ಕ್ರಿಸ್ಮಸ್ ಹಬ್ಬಕ್ಕೂ ಅಥವಾ ಸಾಂಕ್ವಾರಿಂದ ಬರ್ತಾರೆ ಅದೆಲ್ಲಕ್ಕೂ ತುಂಬ ಚೆನ್ನಾಗಿ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ನೋಡಲಿಕ್ಕೆ ತುಂಬ ಚೆಂದ. ಇದೊಂದು ಸಿಟಿಯ ನಡುವೆ ಇರೋದ್ರಿಂದ ನಾವು ಹೋಗುವಾಗ ಯಾವಾಗ ನೋಡ್ತಾ ಇರ್ತೇವೆ. ತುಂಬ ಚೆಂದಾಗಿ ಡೆಕೋರೇಟ್ ಮಾಡ್ತಾರೆ. ನಾನು ಈಗ ತುಂಬ ಚರ್ಚ್ಗಳಿಗೆ ಹೋದೆ ಇವತ್ತು ಅಲ್ವಾ. ದೊಡ್ಡ ದೊಡ್ಡ ಚರ್ಚ್ಗಳು, ತುಂಬ ಚೆನ್ನಾಗಿರೋ ಚರ್ಚ್ಗಳು. ಬಟ್ ಡೆಕೋರೇಷನ್ ಕಂಪೇರ್ ಮಾಡಿದ್ರೆ ನನಗೆ ಎಲ್ಲಿದು ಬೆಸ್ಟ್ ಅಂತ ಅನಿಸುತ್ತೆ. ನಿಮಗೂ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಉದ್ಯಾವರಕ್ಕೆ ಬಂದಿದ್ದೇನೆ. ಉದ್ಯಾವರದಲ್ಲಿ ನನ್ನ ಹಿಂದ್ಗಡೆ ಈಗ ಕಾಣ್ತಿರುವಂಥದ್ದು ನಮ್ಮ ಉದ್ಯಾವರದ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಅಂತ ಹೇಳಿ ಬ್ಯೂಟಿಫುಲ್ ಆದ ಚರ್ಚ್ ಇದು. ನೀವು ಮಂಗಳೂರಿಂದ ಉಡುಪಿಗೆ ಬರೋದಾದರೆ ನಿಮಗೆ ಹೈವೇಯಲ್ಲೇ ಈ ಚರ್ಚ್ ಸಿಗುತ್ತೆ. ಬಟ್ ಇದಕ್ಕೆ ಎಂಟ್ರೆನ್ಸ್ ಇರೋದು ಹೈವೇಯಿಂದ ಸ್ವಲ್ಪ ಮುಂದಕ್ಕೆ ಬಂದು ಲೆಫ್ಟ್ ಒಂದು ರೋಡ್ ಬಂದಿದೆ, ಅಲ್ಲಿ ಲೆಫ್ಟ್ ಟರ್ನ್ ಆಗಿ ಬಂದರೆ ಈ ಚರ್ಚ್ ಸಿಗುತ್ತೆ. ಸೊ ಮೇನ್ ರೋಡಲ್ಲಿ ಇರೋದ್ರಿಂದ ಬರಲಿಕ್ಕೂ ಸುಲಭ. ಚರ್ಚ್ ತುಂಬ ಚೆನ್ನಾಗಿದೆ. ಯಾಕಂದರೆ ಈಗ ಫ್ರಂಟ್ ವ್ಯೂ ಈ ಥರ ಇದೆಯಲ್ಲ, ಬಟ್ ಬ್ಯಾಕ್ ಸೈಡ್ ವ್ಯೂ ಇನ್ನೊಂದು ರೀತಿಯಾಗಿದೆ. ಸೊ ನೀವು ಹೈವೇಯಿಂದ ಬರುವಾಗ ಇದು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಒಳಗಡೆ ಯಾವ ಥರ ಇದೆ ಅಂತ ನೋಡೋ ಬನ್ನಿ. ಕ್ರಿಬ್ ಕಾಣುತ್ತಲ್ಲ, ನನಗೆ ಈ ಕ್ರಿಬ್ ನೋಡುವಂತ ಹೇಳಿದ್ರೆ ತುಂಬ ಖುಷಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರಲ್ವ. ವಾವ್, ಚೆನ್ನಾಗಿದೆ. ಪ್ರತಿಯೊಂದು ಕಡೆ ಈಗ ನಾನು ಇಷ್ಟು ಕ್ರಿಬ್ಗಳನ್ನು ನೋಡಿದಿಲ್ಲ, ಎಲ್ಲವೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಒಂದೊಂದು ಏನೋ ಒಂದು ಹೊಸತನ ಇದೆ ಪ್ರತಿಯೊಂದರಲ್ಲೂ. ಅಲ್ಲಿ ಬೆಟ್ಟ ಥರ ಮಾಡಿದ್ದಾರೆ, ಮಣ್ಣಲ್ಲಿ ಮಾಡಿದ್ದಾರೆ ನೋಡಿ. ಅಲ್ಲ ವಾಟರ್ಫಾಲ್. ನಾನಿವಾಗ ಮೂಡುಬಿಳೆಗೆ ಬಂದಿದ್ದೇನೆ. ಮೂಡುಬಿಳೆಯಲ್ಲಿ ಸೆಂಟ್ ಲಾರೆನ್ಸ್ ಚರ್ಚ್ ಇದೆ. ತುಂಬ ಹಳೆಯದು ಚರ್ಚ್ ಇದು. ಸೊ ಇದು ಒಂದು ಉಡುಪಿಯಿಂದ ನಿಮ್ಗೊಂದು 13 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ಬ್ಯೂಟಿಫುಲ್ ಚರ್ಚ್ ನೋಡಿ, ನನಗೆ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ. ಸೊ ಇದು ಮೂಡುಬಿಳೆಯಲ್ಲಿರುವ ನಮ್ಮ ಸೆಂಟ್ ಲಾರೆನ್ಸ್ ಚರ್ಚ್.
ನನ್ನ ಹಿಂದ್ಗಡೆ ನೋಡಿ ಕ್ರಿಬ್ ಇದೆ. ನನಗೆ ಇದನ್ನು ನೋಡೋದಂದ್ರೆ ತುಂಬ ಇಷ್ಟ, ಯಾಕಂದರೆ ಒಂದೊಂದು ಕಡೆದು ಕ್ರಿಬ್ ಒಂದೊಂದು ಥರ ಇರುತ್ತೆ. ಸೊ ಇಲ್ಲಿ ದೂರನೇ ನೋಡೋಗ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು ನಮ್ಮ ಮಣಿಪಾಲದಲ್ಲಿರುವ ಕ್ರೈಸ್ಟ್ ಚರ್ಚ್. ಈ ಚರ್ಚ್ ಬೇರೆ ಎಲ್ಲಾ ಚರ್ಚ್ಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಇದರ ಆರ್ಕಿಟೆಕ್ಚರ್ ಒಂಥರ ಮಾಡರ್ನ್ ಆರ್ಕಿಟೆಕ್ಚರ್. ಸಣ್ಣ ಚರ್ಚ್, ಬಟ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಈ ಚರ್ಚ್ ತುಂಬಾ ಸಣ್ಣದಾಗಿದ್ರು ತುಂಬಾ ಚೆನ್ನಾಗಿದೆ. ಇದರ ಪಕ್ಕದಲ್ಲಿ ಸ್ಕೂಲ್ ಕೂಡ ಇದೆ. ಸೊ ನನ್ನ ಮಕ್ಕಳು ಇದೇ ಸ್ಕೂಲಲ್ಲಿ ಕಲಿಯೋದು, ಅದರಿಂದ ಈ ಚರ್ಚ್ ಬಗ್ಗೆ ಇನ್ನೂ ಪ್ರೀತಿ ಜಾಸ್ತಿ ನನಗೆ. ನೀವು ಇಷ್ಟರವರೆಗೆ ನೋಡಿದ ಎಲ್ಲಾ ಒಂದು ಚರ್ಚ್ಗಳ ಡೆಕೋರೇಷನ್ಗಳಿಂದ ನನಗೆ ಈ ಚರ್ಚ್ ಡೆಕೋರೇಷನ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಈ ಚರ್ಚ್ ಅನ್ನ ಕ್ರಿಸ್ಮಸ್ ಟೈಮ್ ಡೆಕೋರೇಟ್ ಮಾಡಿದ್ರು ನೋಡಿ, ತುಂಬಾ ಖುಷಿ ಆಯ್ತು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ನನಗೆ 2022 ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಪೋರ್ಟ್ ನಂಗೆ 2023 ಅಲ್ಲೂ ಬೇಕು. 2023 ಅಲ್ಲಿ ಹೊಸ ಹೊಸ ಕಂಟೆಂಟ್ ಗಳನ್ನ ನಾನು ತಗೊಂಡು ಬರ್ತಾ ಇದ್ದೇನೆ. ಸೊ ಇದೇ ರೀತಿ ಪ್ರೋತ್ಸಾಹ ಇರಲಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಟಿಲ್ ದೆನ್, ಬೈ ಬೈ.